ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಹಾಗೆ ನಾನು ಕೂಡ ಸೂಪರ್ ಆಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ವ್ಲಾಗ್ಸ್ ಅಂತಲೇ ಹೇಳ್ತೀನಿ. ಸೊ ನನ್ನ ಚಾನಲ್ಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಪ್ಲೀಸ್ ಕನೆಕ್ಟ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಡೇ ಬಂದುಬಿಟ್ಟು ಸ್ಕೂಲಲ್ಲಿ ಪ್ಯಾರೆಂಟ್ಸ್ ಮೀಟಿಂಗ್ ಇತ್ತು ಮಕ್ಕಳದು. ಸೊ ಸ್ಕೂಲಿಗೆ ಹೋಗಬೇಕಾಗಿತ್ತು. ಸೊ ಬಸ್ಸಲ್ಲಿ ಹಾಗೆ ಹೋಗ್ತಾ ಇದ್ದೀವಿ. ಸ್ಕೂಲ್ ಹೇಗಿದೆ ಅಂತ, ನಮ್ಮ ಮಕ್ಕಳ ಸ್ಕೂಲ್ ಹೇಗಿದೆ ಅಂತ ನೋಡಿ. ಸ್ಕೂಲಿಗೆ ಹೋಗಿದ್ವಿ. ಸ್ಕೂಲ್ಗಲ್ಲಿ ಹೋಗಿ ಎಲ್ಲ ಟೀಚರ್ಸ್ ಜೊತೆ ಎಲ್ಲ ಮಾತಾಡಿಬಿಟ್ಟು ಹೆಂಗೆ ಓದ್ತಾ ಇದ್ದಾರೆ ಮಕ್ಕಳು ಏನಿಲ್ಲ ಅಂತ ಎಲ್ಲ ಕೇಳ್ಕೊಂಡು 15 ದಿನಕ್ಕೆ ಒಂದ್ಸತಿ ವಿಸಿಟ್ ಮಾಡ್ತೀನಿ ನಾನು. ಯಾಕಂದರೆ ಬಂದು ಪ್ಯಾರೆಂಟ್ಸ್ ನಾವೇನು ಸ್ಕೂಲಿಗೆ ಹಾಕಿದ್ದೀವಪ್ಪ ಪ್ಯಾರೆಂಟ್ಸ್ ಜವಾಬ್ದಾರಿನೇ ಇಲ್ಲ ಅನ್ನೋ ಥರ ಇರಬಾರ್ದು. ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಹೇಗೆ ಓದ್ತಾ ಇದ್ದಾರೆ, ಕ್ಲಾಸ್ ಸರ್ ಜೊತೆಯಲ್ಲಿ ಹೇಗಿದ್ದಾರೆ ಏನಿಲ್ಲ ಅಂದ್ಕೊಳ್ಳೋದೆಲ್ಲ ನಾವು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಅಂದ್ಬಿಟ್ಟು ಸ್ಕೂಲಿಗೆ ಹೋಗಿ ಅವ್ರದ್ದೆಲ್ಲ ಮುಗಿಸ್ಕೊಂಡು ಬಂದುಬಿಟ್ಟು ಮಧ್ಯಾಹ್ನ ಮೇಲೆ 4 ಗಂಟೆ ಮೇಲೆ ಸ್ವಲ್ಪ ಈವ್ನಿಂಗ್ ಟೈಮಲ್ಲಿ ಹಸ್ಬೆಂಡ್ ಇದ್ದರು ಮನೆಯಲ್ಲಿ. ಅದಕ್ಕೋಸ್ಕರ ಸ್ವಲ್ಪ ಡಿಮಾರ್ಟ್ಗೆ ಹೋಗ್ಬಿಟ್ಟು ಬರೋಣ ಅಂತ ಡಿಮಾರ್ಟ್ಗೆ ಹೋಗ್ತಾ ಇದ್ವಿ. ಸ್ವಲ್ಪ ಮನೆಗೆ ಸ್ವಲ್ಪ ಸಾಮಾನು ಬೇಕಾಗಿತ್ತು, ಅದಕ್ಕೋಸ್ಕರ ಅಂತ ಹೀಗೆ ಹೋಗ್ತಾ ಇದ್ವಿ. ನಮ್ಮದು ಇಲ್ಲಿ ತಮಿಳ್ನಾಡು ಡಿಮಾರ್ಟ್ ಹೀಗಿದೆ ನೋಡಿ, ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಯಾವ ಥರ ಇದೆ ಡಿಮಾರ್ಟ್ ಅಂತ. ತುಂಬ ಬಿಗ್ ಡಿಮಾರ್ಟ್ ಅಂತ ಏನಿಲ್ಲ, ಪರವಾಗಿಲ್ಲ. ಇಲ್ಲಿ ಬ್ಯಾಗು ಟ್ಯಾಗನ್ನು ಹಾಕ್ಕೊಂಡ್ಬಿಟ್ಟು ತುಂಬ ರಶ್ ಇತ್ತು ಗೈಸ್. ಈವ್ನಿಂಗ್ ಟೈಮ್ ಆಗಿರೋಗೋಸ್ಕರ ಅಂತೂ ತುಂಬ ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ತುಂಬ ರಶ್ ಇದೆ, ಯಾವಾಗ ಸಿಗುತ್ತೋ ಅನ್ನೋ ಸಾಮಾನೆಲ್ಲ ಗ್ರೋಸರಿ ಎಲ್ಲ ಹಾಕೊಳ್ಳೋದು ಇಂಪಾರ್ಟೆಂಟ್ ಆಗಲ್ಲ, ಇದು ಬಿಲ್ ಹಾಕಬೇಕು ಅನ್ನೋದಾದ್ರೇ ತುಂಬ ಕಷ್ಟ ಆಗಿಬಿಡುತ್ತೆ. ಯಾಕಂದರೆ ತುಂಬ ವೆಯ್ಟ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಎಲ್ಲ ಸರ್ಚ್ ಮಾಡಿ ನನಗೇನೇನು ಬೇಕು, ಯಾವ್ಯಾವ ಐಟಮ್ಸ್ ಬೇಕು ಅನ್ನೋದೆಲ್ಲ ನಾನು ಕ್ಲೀನಾಗಿ ನೋಡ್ಕೊಂಡ್ಬಿಟ್ಟು ಎಲ್ಲ ಕ್ಲೀನಾಗಿ ಒಂದೊಂದೇ ಹಾಕ್ಕೊಂಡಿದ್ದೀನಿ. ತುಂಬ ರಶ್ ಇತ್ತು, ಅದರಲ್ಲೂ ಹಾಗೆ ಮ್ಯಾನೇಜ್ ಮಾಡ್ಕೊಂಡು ನನಗೇನು ಬೇಕು ಐಟಮ್ಸು ನಾನೆಲ್ಲ ತೊಗೊಂಡಿದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ನನಗಿಲ್ಲಿ ಬೇಕಾಗಿರೋದು ಕುಕ್ಕರ್ ಬೇಕಾಗಿತ್ತು. ಸೊ ಇಲ್ಲಿ ಕುಕ್ಕರ್ ಚೆನ್ನಾಗಿದೆಯಾ ಅಂತ ನೋಡೋಣ ಅಂತ ನೋಡಿದ್ದೆ. ಒಂದು ಸರಿ ಬಂದು ಹೋದಾಗ ಕುಕ್ಕರ್ ಕ್ವಾಲಿಟಿ ನೋಡಿದ್ದೆ, ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನನಗೆ ನಾನು ಬೇರೆ ಲೋಕಲ್ ಶಾಲ್ಪಲ್ಲಿ ತೊಗೊಂಡ್ಬಿಟ್ಟು ಸ್ವಲ್ಪ ಒಂದು 6 ತಿಂಗಳು ಅಮ್ಮಮ್ಮ ಅಂದರೆ 1 ವರ್ಷ ಯೂಸ್ ಮಾಡ್ತೀವಿ, ಹಾಳಾಗ್ತಾಯಿದೆ, ಲಿಡ್ ಹೋಗೋದಾಗಿರ್ಬೋದು, ರಬ್ಬಲ್ ಆಗಿರ್ಬೋದು, ಆ ಥರ ಆಗ್ತಾಯಿದೆ. ಅದಕ್ಕೋಸ್ಕರ ಇಲ್ಲಿ ನೋಡೋಣ ಹೊಸದು ಬಂದಿದೆ, ಸೊ ತೊಗೊಳ್ಳೋಣ ಹೇಗಿದೆ ಅಂತ. ಇಲ್ಲಿ ಕೊಂಬೋ ಆಫರ್ ಇತ್ತು ಬೇರೆ, ಅದಕ್ಕೋಸ್ಕರ ನನಗೆ ಕುಕ್ಕರ್ ಬೇಕಾಗಿತ್ತು. ಸೊ ತುಂಬ ಚೆನ್ನಾಗಿತ್ತು ಕುಕ್ಕರ್ ಕೂಡ, ಮತ್ತು ನನಗೆ ಯಾವ ಪ್ರೈಸಲ್ಲಿ ಇತ್ತು ಆ ಪ್ರೈಸಲ್ಲಿ ನನಗೆ ಸಿಕ್ಕಿದೆ. ಅದಕ್ಕೋಸ್ಕರ ಕುಕ್ಕರ್ ತೊಗೊಂಡ್ಬಿಟ್ಟು ಮನೆಗೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಎಲ್ಲ ಬೇಕಾಗಿತ್ತು, ಅದನ್ನೆಲ್ಲ ತೊಗೊಂಡು ಎಲ್ಲ ಶಾಪೆಲ್ಲ ಮಾಡ್ಕೊಂಡ್ಬಿಟ್ಟು ತುಂಬ ರಶ್ ಇತ್ತಲ್ವ, ಅದಕ್ಕೆ ಏನು ತೊಗೋಬೇಕು ಏನಿಲ್ಲ ಅಂತ ಆಲ್ಮೋಸ್ಟ್ ಆಗಿ ಸ್ವಲ್ಪ ಎಲ್ಲ ಮರ್ತೇ ಹೋಗಿದೆ ನನಗೆ, ಆ ಥರ ಆಗಿತ್ತು. ಸೊ ಇಲ್ಲಿ ದೋಸೆ ಹಂಚಾಗಿರ್ಬೋದು, ಕುಕ್ಕರು ತುಂಬ ಚೆನ್ನಾಗಿತ್ತು, ಎಲ್ಲ ಕ್ವಾಲಿಟಿ ಓಕೆ. ಸ್ವಲ್ಪ ರೇಟ್ ಕಂಪ್ಯಾರಿಟಿವ್ ಮಾಡಿದರೆ ಇವಾಗ ಕರ್ನಾಟಕ ಮತ್ತು ತಮಿಳ್ನಾಡಲ್ಲಿ ಸ್ವಲ್ಪ ರೇಟ್ ಇದು ಇದೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಎಲ್ಲ ಕುಕ್ಕರ್ ಆಗಿರ್ಬೋದು ಎಲ್ಲ ನೋಡಿದೆ. ಸೊ ಎಲ್ಲ ಕುಕ್ಕರ್ ನನಗೆ ಯಾವ್ದು ಬೇಕು ಅದನ್ನು ತೊಗೊಂಡ್ಬಿಟ್ಟು ಪ್ರೆಸ್ಟೀಜ್ ಕೂಡ ತುಂಬ ಚೆನ್ನಾಗಿತ್ತು ಕುಕ್ಕರು. ಪ್ರೆಸ್ಟೀಜ್ ಕಂಪ್ನಿ ಅಂತೂ ತುಂಬ ಬ್ರ್ಯಾಂಡೆಡ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿದೆ. ಬಟ್ ನನಗದು ಸ್ವಲ್ಪ ಹೆವಿ ಅಮೌಂಟು ಅನ್ನಿಸ್ತು, ಅದಕ್ಕೋಸ್ಕರ ನಾನು ಬಿಟ್ಟೆ. ಸರಿ ಹಾಗೆ ಎಲ್ಲ ಶಾಪೆಲ್ಲ ಮಾಡ್ಕೊಂಡ್ಬಿಟ್ಟು ಮನೆಗೆ ಬಂದಿದ್ದೆ. ಸ್ವಲ್ಪ ಹೂವು ಇತ್ತು, ಹೂವನ್ನೆಲ್ಲ ತೊಗೊಂಡ್ಬಿಟ್ಟು ಸರಿ ಹೂವು ಕಟ್ಕೊಂಡು ಕೂತ್ಕೊಳ್ಳೋಣ, ಸ್ವಲ್ಪ ಸೋಮವಾರ ಬೇರೆ ಇದೆ ನಾಳೆ ಅಂದ್ಕೊಂಡ್ಬಿಟ್ಟು ನಾನು ಹೂವನ್ನು ಕಟ್ಕೊಂಡು ಕೂತ್ಕೊಂಡಿದ್ದೆ. ಸ್ವಲ್ಪ ಹೊತ್ತು ಎಲ್ಲ ಹೂವು ಎಲ್ಲ ಕಟ್ಟೋದಾದಮೇಲೆ ನಾನು ಕುಕ್ಕರ್ ಯಾವುದು ತೊಗೊಂಡಿದ್ದೀನಿ ಅನ್ನೋದನ್ನು ನಿಮಗೆ ಶೇರ್ ಮಾಡ್ತೀನಿ. ನೀವು ಕುಕ್ಕರ್ ಹೇಗಿದೆ ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಗೈಸ್ ಎಲ್ಲರೂ. ಮನೆಗೆ ಬಂದಾದಮೇಲೆ ಹೂ ಕಟ್ಕೊಂಡು ಸ್ವಲ್ಪ ಟೀ ಮಾಡಿದ್ದೆ. ಈವ್ನಿಂಗ್ ಟೈಮ್ ಅಲ್ವಾ, 6 o'clock 7 o'clock ಆಗಿತ್ತು. ಸೊ ಆರಾಮಾಗಿ ಟೀ ಕುಡಿದ್ಬಿಟ್ಟು ಹಾಗೆ ನಿಮ್ಗೊಂದು ಸರಿ ಕುಕ್ಕರು ತೋರಿಸೋಣ ಅಂತ ಕುಕ್ಕರ್ ತೋರಿಸ್ಕೊಂಡ್ಬಿಟ್ಟು ನಾನು ಪಿಜಿಯನ್ ಕಂಪ್ನಿದು ಕುಕ್ಕರ್ನ ತೊಗೊಂಡಿದ್ದೀನಿ. ಸೊ ಇಲ್ಲಿ ಕೊಂಬೋ ಆಫರು 5 ಲೀಟರ್ದು, 3 ಲೀಟರ್ದು ಮತ್ತು 2 ಲೀಟರ್ದು ಈ ಥರ 3 ಇತ್ತು. ಇದು 2000 ಸಮ್ ಏನೋ ಬಂತು ಮೋಸ್ಟ್ಲಿ ಇದ್ರದ್ದು ಅಮೌಂಟ್ ಪ್ರೈಸು. ಸೊ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಇದು ಕೂಡ. ನಾನು ಆಲ್ಮೋಸ್ಟಾಗಿ ಇದು ಒಂದು ಕುಕ್ಕರ್ ನನ್ನ ಮನೇಲಿ ಯೂಸ್ ಮಾಡ್ತಾಯಿದ್ದೀನಿ, 5 ಲೀಟ್ರ್ ಕುಕ್ಕರ್ ಯೂಸ್ ಮಾಡ್ತಾಯಿದ್ದೀನಿ. ಅದು ತುಂಬ ಚೆನ್ನಾಗಿ ಹೋಗ್ತಾ ಇದೆ, ಇನ್ನೂ ಕೂಡ ರನ್ನಿಂಗಲ್ಲಿದೆ ಅದು ಕುಕ್ಕರ್, ಏನೂ ಆಗಿಲ್ಲ. ಸೊ ಅದಕ್ಕೋಸ್ಕರ ಪರವಾಗಿಲ್ಲ, ಈ ಕಂಪ್ನಿನೂ ಚೆನ್ನಾಗಿದೆ ಅಲ್ವಾ ಅಂತ ಹೇಳಿಬಿಟ್ಟು ನಾನು ಪಿಜಿಯನ್ ಕಂಪ್ನಿದೇ ತೊಗೊಂಡಿರೋದು. ಪ್ರೆಸ್ಟೀಜ್ ಕೂಡ ತೊಗೋಬೋದಾಗಿತ್ತು, ಬಟ್ ತುಂಬ ಹೆವಿ ರೇಟ್ ಅನ್ನಿಸ್ತು ನನಗೆ. ಸೊ ನಂದು ಪ್ರೈಸ್ ಅಷ್ಟು ಸೆಟ್ ಆಗಿಲ್ಲ ನನಗೆ ಅಂದ್ಬಿಟ್ಟು ನಾನು
ಇದೇ ಕಾಂಬೋ ಆಫರಲ್ಲಿರೋದು. ನಾನು ಕುಕ್ಕರನ್ನು ತೊಗೊಂಡೆ. ಸೊ ಕುಕ್ಕರೆಲ್ಲ ತೊಗೊಂಡಾದಮೇಲೆ ಮನೆಗೆ ಏನೇನು ಬೇಕೋ ಅದನ್ನೆಲ್ಲ ಕರೆಕ್ಟಾಗಿ ತಂದಿದ್ದೀನಾ ಇಲ್ವಾ ಅಂತ ಲಿಸ್ಟೆಲ್ಲ ಚೆಕ್ ಮಾಡಿಬಿಟ್ಟು ನೈಟ್ ಡಿನ್ನರ್ಗೆ ಅಂತ ಅಕ್ಕಿ ರೊಟ್ಟಿ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಸೊ ಈ ಕಡೆ ನಾನು ಅಕ್ಕಿ ರೊಟ್ಟಿ ಚಟ್ನಿನ ಮಾಡಿದ್ದೀನಿ. ಈ ರೆಸಿಪಿ ಕೂಡ ನಾನು ಆದಷ್ಟು ಬೇಗ ಶೇರ್ ಮಾಡ್ತೀನಿ ನಿಮ್ಮ ಜೊತೆಲಿ. ಸೊ ಇವತ್ತಿನ ವಿಡಿಯೋ ಇಷ್ಟ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಳಿ. ನಾನು ಅನ್ಕೋತೀನಿ ನಾನು ಹಾಕ್ತಾ ಇರೋ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ತಿಳ್ಕೊತೀನಿ ಗೈಸ್. ಯಾರೆಲ್ಲ ನನ್ನ ಚಾನಲ್ ಕನೆಕ್ಟ್ ಆಗಿಲ್ಲ ಪ್ಲೀಸ್ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ ಅಂತ ಕೇಳ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ತುಂಬ ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು.